ಪಂಚಮಸಾಲಿ ಕಿಚ್ಚು ಈಗ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಶಾಕ್ ಕೂಡ ನೀಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಪಂಚಮಸಾಲಿ ಸಮುದಾಯದಿಂದ ಹೋರಾಟವನ್ನ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಮೀಸಲಾತಿ ನೀಡಬಾರದು ಅಂತ ಕೂಗು ಕೂಡ ಕೇಳಿ ಬಂದಿದೆ. ಇಂದು ಸುದ್ದಿಗೋಷ್ಠಿ ನಡೆಸಿ ಆಗ್ರಹಿಸಲಿದ್ದಾರೆ ಹಿಂದ ಒಕ್ಕೂಟಗಳು. ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಇಂದಿನ ಸುದ್ದಿಗೋಷ್ಠಿ. ಹಿಂದ ಒಕ್ಕೂಟ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಪಂಚಮಸಾಲಿಗೆ 2A ಮೀಸಲಾತಿ ಬೇಡ ಅಂತ ನಿಯೋಗ ಕೂಡ ಹೇಳ್ತಾ ಇದೆ. ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಮೀಸಲಾತಿ ವಿರೋಧಿ ಪತ್ರ ಕೂಡ ಬಂದಿದೆ. ಇನ್ನು ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ ಒಕ್ಕೂಟ. ಪಂಚಮಸಾಲಿಗಳ ಹೋರಾಟಕ್ಕೆ ಬಿಜೆಪಿಯಿಂದಲೂ ಕೂಡ ಸಪೋರ್ಟ್ ಸಿಕ್ಕಿದೆ. ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ಬೆಂಬಲಕ್ಕೆ ಅಹಿಂದ ಪಡೆ ಇದೆ. ಪಂಚಮಸಾಲಿ ಕಿಚ್ಚು ಹೆಚ್ಚಾಗ್ತಾ ಇದೆ. ಸರ್ಕಾರದ ವಿರುದ್ಧ ಪಂಚಮಸಾಲಿ ಸಮುದಾಯದಿಂದ ಹೋರಾಟವನ್ನ ತೀವ್ರಗೊಳಿಸಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮೀಸಲಾತಿ ನೀಡಬಾರದು ಅಂತ ಕೂಗು ಕೂಡ ಕೇಳಿ ಬರ್ತಾ ಇದೆ. ಇಂದು ಸುದ್ದಿಗೋಷ್ಠಿ ನಡೆಸಿ ಅಹಿಂದ ಒಕ್ಕೂಟ ಆಗ್ರಹವನ್ನ ಮಾಡಲಿದೆ. ಪಂಚಮಸಾಲಿಗೆ 2A ಮೀಸಲಾತಿ ಬೇಡ ಅಂತ ನಿಯೋಗ ಕೂಡ ಹೇಳ್ತಾ ಇದೆ. ಇದರ ಜೊತೆಗೆ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಮೀಸಲಾತಿ ವಿರೋಧಿ ಪತ್ರವನ್ನು ಕೂಡ ಬರೆಯಲಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದು ಒಕ್ಕೂಟ ಮನವಿಯನ್ನು ಕೂಡ ಮಾಡಿಕೊಂಡಿದೆ. ಪಂಚಮಸಾಲಿಗಳ ಹೋರಾಟಕ್ಕೆ ಬಿಜೆಪಿಯಿಂದಲೂ ಕೂಡ ಸಪೋರ್ಟ್ ಸಿಕ್ಕಿದೆ. ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯಗೆ ಅವರ ಬೆಂಬಲಕ್ಕೆ ಅಹಿಂದ ಪಡೆ ಕೂಡ ನಿಂತಿದೆ. ಏನಾಗುತ್ತೆ ನೋಡಬೇಕು. ಪಂಚಮಸಾಲಿ ಕಿಚ್ಚು ಎಷ್ಟರ ಮಟ್ಟಿಗೆ ವ್ಯಾಪಿಸಿದೆ ಅಂದರೆ ದೇಶದ ಮಟ್ಟಿಗೆ ವ್ಯಾಪಿಸ್ತಾ ಇದೆ. ಇನ್ನು ಸರ್ಕಾರದ ವಿರುದ್ಧ ಪಂಚಮಸಾಲಿ ಸಮುದಾಯದಿಂದ ಹೋರಾಟ ತೀವ್ರಗೊಳಿಸಲಾಗ್ತಾ ಇದೆ. ಇದರ ಜೊತೆಗೆ ಮೀಸಲಾತಿ ನೀಡಬಾರದು ಅಂತ ಕೆಲವೊಂದಿಷ್ಟು ಕೂಗು ಕೂಡ ಕೇಳಿ ಬರ್ತಾ ಇದೆ. ಇಂದು ಸುದ್ದಿಗೋಷ್ಠಿಯನ್ನು ಅಹಿಂದ ಒಕ್ಕೂಟ ನಡೆಸಲಿದೆ. ಆ ಸುದ್ದಿಗೋಷ್ಠಿಯನ್ನು ನಡೆಸಿ ಆಗ್ರಹವನ್ನು ಕೂಡ ಮಾಡಲಿದೆ. ನಮಗೆ 2A ಮೀಸಲಾತಿ ಬೇಕೇ ಬೇಕು ಅಂತ ಆಗ್ರಹವನ್ನು ಕೂಡ ಮಾಡಲಿದೆ. ಇದರ ಜೊತೆಗೆ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಮೀಸಲಾತಿ ವಿರೋಧಿ ಪತ್ರವನ್ನು ಕೂಡ ನೀಡಲಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಮನವಿಯನ್ನ ಮಾಡಿದ್ದಾರೆ. ಪತ್ರವನ್ನು ಬರೆದಿದ್ದಾರೆ ಒಕ್ಕೂಟದವರು. ಪಂಚಮಸಾಲಿಗಳ ಹೋರಾಟಕ್ಕೆ ಬಿಜೆಪಿಯಿಂದಲೂ ಕೂಡ ಸಪೋರ್ಟ್ ಸಿಕ್ಕಿದೆ. ಏನಾಗುತ್ತೆ ನೋಡಬೇಕಾಗತ್ತೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯಗೆ ಅಹಿಂದ ಪಡೆ ಬೆಂಬಲವನ್ನು ಕೂಡ ಸೂಚಿಸಿದೆ.